ನಮಸ್ತೆ, ನಾನು ವಿಶ್ವಕೇಶವ್, ಕುರುವೇರಿ ಕ್ಯಾಶೋದ ಫೌಂಡರ್ ಮತ್ತೆ ಡೈರೆಕ್ಟರ್. ಸೊ ನಾವು ಈ ಕುರುವೇರಿ ಕ್ಯಾಶೋ ಅಂತ ಹೇಳುವ ಒಂದು ಹೆಸರು, ಇದನ್ನು ಯಾಕೆ ಕುರುವೇರಿ ಕ್ಯಾಶೋ ಅಂತ ಇಟ್ಟಿದ್ದೇವೆ ಅಂತಂದ್ರೆ, ಇದು ಸಾಧಾರಣ ಒಂದು 300ರಿಂದ 400 ವರ್ಷದ ಹಿಸ್ಟ್ರಿ. ಈ ನಾವು ಕುರುವೇರಿ ಅಂತ ಹೇಳುವ ಜಾಗದಲ್ಲಿ ನಮ್ಮ ಕುಟುಂಬದವರಿದ್ದೇವೆ. ಸೊ ಹಾಗೆ ಈ ಹೆಸರು ಮುಂದೆ ಬರಲಿ, ಕುರುವೇರಿಯ ಅಂತ ಒಂದು ಬ್ರ್ಯಾಂಡ್ ಈಗ ಇದು ಎಲ್ಲರಿಗೂ ಪರಿಚಯ ಆಗ್ಲಿ. ಹಾಗೆ ಇಲ್ಲಿ ನಮ್ಮ ಅಜ್ಜಿ ಅಜ್ಜ ಎಲ್ಲ ಬೆಳೆದಂತಹ ಸ್ಥಳ. ಅವರು ನಮಗೆ ಇದರಲ್ಲಿ ಹುರಿದು ಕೊಡುವ ಬೀಜ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಇತ್ತು. ಹಾಗೆ ಆ ಒಂದು ಸವಿ ನೆನಪಿಗೋಸ್ಕರ ನಮ್ಮ ಅಜ್ಜಿಯನ್ನ ನಾವು ಮುಂದೆ ಕೂರಿಸಿ ಅದರ ಲೋಗೋವನ್ನ ಮಾಡಿ ಈ ಕುರುವೇರಿಯ ನಮ್ಮ ಅಜ್ಜಿಯನ್ನ ನಾವು ಲೋಗೋಕ್ಕೆ ತಂದು ಕುರುವೇರಿ ಕ್ಯಾಶೋ ಅಂತ ನಮ್ಮ ಊರಿನ ಹೆಸರನ್ನ ಇಟ್ಟಿದ್ದೇವೆ. ಹಾಗೆ ನಾವು ಈ ಕುರುವೇರಿ ಕ್ಯಾಶೋವನ್ನ 2021-22ರಲ್ಲಿ ನಾವು ಶುರು ಮಾಡಿರ್ತೇವೆ. ಬಲು ಸಣ್ಣದಾಗಿ ನಾವು ಶುರು ಮಾಡಿರುವಂತದ್ದು, ಕೇವಲ ಒಂದು ಸಣ್ಣ ಒಂದು ಬಾಯ್ಲರ್ ಇಟ್ಟು ಮತ್ತೆ ಒಂದು 40 kg ಬಾಯ್ಲರ್ ಇಟ್ಟು ಮತ್ತೆ ಒಂದೇ ಒಂದು ಕಟ್ಟಿಂಗ್ ಮಿಷಿನ್ ಇಟ್ಟು ನಾವು ಶುರು ಮಾಡಿರುವಂತದ್ದು. ಅದು ಈಗ 2 ವರ್ಷ 3 ವರ್ಷ, ಈಗ 4ನೇ ವರ್ಷಕ್ಕಾಗೂ ಇದೊಂದು ಮಧ್ಯಮ ಗಾತ್ರದ ಒಂದು ಫ್ಯಾಕ್ಟರಿಯಾಗಿ ರೂಪಾಂತರಗೊಂಡಿದೆ. ಹಾಗೆ ಇದರಲ್ಲಿ ನಮಗೆ ಸಾಕಷ್ಟು ಅನುಭವಗಳನ್ನ ಪಡೆದಿವಿ. ನಾವು ಇದರಲ್ಲಿ ಸಣ್ಣ ರೀತಿಯಿಂದ ಮೇಲೆ ಬಂದ ಕಾರಣ ನಮ್ಗೆ ಎಲ್ಲ ಇದರಲ್ಲಿರುವ ಲೋಪದೋಷಗಳೆಲ್ಲ ಗೊತ್ತಾಗಿದೆ. ಹಾಗೆ ಇದರಲ್ಲಿ ಯಾವ ತರ ಪ್ರಾಡಕ್ಟ್ಗಳು ನಾವು ಬಿಡಬೇಕು ಮಾರ್ಕೆಟಿಗೆ, ಯಾವ ತರ ಜನರ ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಕ್ಯಾಶೋನಲ್ಲಿ, ಅದು ಕೂಡ ನಮಗೆ ಗೊತ್ತಾಗಿದೆ. ಕುರುವೇರಿ ಕ್ಯಾಶೋ ಅಂತ ಹೇಳುವ ಒಂದು ಸಂಸ್ಥೆಯನ್ನ ಇದೊಂದು ಆಕಸ್ಮಿಕವಾಗಿ ಒಂದು ಹುಟ್ಟಿಕೊಂಡಂತ ಒಂದು ಸಂಸ್ಥೆ. ನಾವು ಇದನ್ನ ಮಾಡ್ಬೇಕು ಅಂತ ಹೊರಟದ್ದಲ್ಲ. ನಾವು ಇದರ ಕೃಷಿ ಮಾಡಿ ಆಯ್ತು. ಕೃಷಿ ಮಾಡುವಾಗ ಎಲ್ಲಿಯೋ ಒಂದು ಕಡೆ ನಮಗೆ ಬೆಲೆ ಸಿಗ್ಲಿಲ್ಲಲ್ಲ ಅಂತ ಹೇಳುವ ಒಂದು ಆಕ್ರೋಶ, ಕೋಪದಲ್ಲಿ ನಾವು ಇದನ್ನ ಶುರು ಮಾಡಿದಂಥದ್ದು. ಮತ್ತೆ ನಮಗೆ ಈಗ ಇದು ಅಭಿವೃದ್ಧಿ ಆಯ್ತು. ಈಗ ನಮಗೆ ಕೂಡ ಇದರಲ್ಲಿ ಸಂತೃಪ್ತಿ ಇದೆ. ನಮ್ಮ ಜೊತೆಗೆ ಸಾಕಷ್ಟು ಕಾರ್ಮಿಕರು ಕೆಲಸ ಮಾಡ್ತಾರೆ. ಸೊ ಇದೆಲ್ಲ ನಮಗೆ ಒಂದು ಸಂತೋಷವಾದ ವಿಷಯ. ಕುರುವೇರಿ ಕ್ಯಾಶೋ ಇದು ಮೇನ್ಲಿ ನಾವು ಇದನ್ನ ಈ ನಮ್ಮ ಈ ಗೇರು ಬೆಳೆಗಾರರು ಯಾರಿದ್ದಾರೆ ಅವರ ಹಿತರಕ್ಷಣೆಗಾಗಿ ನಾವು ಇದನ್ನ ಮಾಡಿರುವಂತದ್ದು. ಮೇನ್ ನಾವು ಯಾವುದೇ ಇಂಪೋರ್ಟೆಡ್ ಇಂಪೋರ್ಟೆಡ್ ಕ್ಯಾಶ್ ಅನ್ನು ತಗೊಳ್ಳೋದಿಲ್ಲ. ನಾವು ಮೇನ್ಲಿ ICAR ಇನ್ಸ್ಟಿಟ್ಯೂಷನ್ ಅಥವಾ ಗೇರು ಸಂಶೋಧನಾ ನಿಗಮದಲ್ಲಿ ಅಭಿವೃದ್ಧಿ ಮಾಡಿದಂತ ಹೈಬ್ರಿಡ್ ಅಥವಾ ಸಿಲೆಕ್ಟೆಡ್ ವೆರೈಟಿಗಳ ಗೇರು ಬೀಜವನ್ನೇ ನಾವು ಪ್ರೊಸೆಸ್ ಮಾಡುವಂತದ್ದು. ಸೊ ಅದರ ರುಚಿ ಮತ್ತೆ ಅದರ ಒಂದು ಟೇಸ್ಟ್ ಬಾರಿ ಅನನ್ಯ. ಸೊ ಇದರ ಪ್ರೊಸೆಸ್ ಕೂಡ ಮತ್ತೆ ಅದನ್ನ ಪ್ರೊಸೆಸ್ ಮಾಡುವಂತದ್ದು ಕೂಡ ವಿಭಿನ್ನ. ಈಗ ಅದನ್ನು ನಾವು ಇವಾಗ ಎಲ್ಲ ಕಡೆ ಮಾಡಿದಂತೆ ನಾವು ಮಾಡುವಂತದ್ದು ಬಾಯ್ಲಿಂಗ್ ಮಾಡ್ತೇವೆ ಫಸ್ಟ್, ಮತ್ತೆ ಅದರ ನಂತರ ನಾವು ಅದನ್ನ ತಣಿಸ್ಲಿಕ್ಕೆ ಬಿಡ್ತೇವೆ, ಮತ್ತೆ ಅದನ್ನ ಕಟಿಂಗ್ ಹಾಕ್ತೇವೆ. ಕಟಿಂಗ್ ಹಾಕಿದ ನಂತರ ನಾವು ಅದನ್ನ ಸ್ಕೂಪಿಂಗ್ ಮಾಡಿ, ಮ್ಯಾನ್ಯುಯಲ್ ಮತ್ತೆ ಆಟೋಮೆಟಿಕ್ ಆಗಿ ಸ್ಕೂಪಿಂಗ್ ಮಾಡಿ ಮತ್ತೆ ನಾವು ಅದನ್ನ ಡ್ರೈಯಿಂಗ್ ಮಾಡ್ತೇವೆ. ಡ್ರೈಯಿಂಗ್ ಮಾಡಿದ ನಂತರ ನಾವು ಅದನ್ನ ಮಾಯಿಶ್ಚರ್ ಕೊಟ್ಟು ಅದನ್ನ ಪೀಲಿಂಗ್ ಮಾಡ್ತೇವೆ. ಸೊ ಇದರಲ್ಲಿ ಏನು ನಿಮ್ಗೆ ಕಾಣ್ತಾ ಉಂಟು ಅಂತಂದ್ರೆ, ನಮಗೆ ಇವತ್ತು ಮಾರುಕಟ್ಟೆಯಲ್ಲಿ ನಾವು ಏನು ತಿಂತಾ ಇದ್ದೇವೆ ಗೇರು ಬೀಜ, ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದು ನಮ್ಮದು ಇಂಡಿಯನ್ ನಟ್ಸ್ ಆಗಿರೋದ್ರಿಂದ, ಅಂತೂ ಇಲ್ಲಿ ಲೋಕಲ್ ಇಂಡಿಯನ್ ನಟ್ಸ್ ಹೇಳೋದಕ್ಕಿಂತ ದಕ್ಷಿಣ ಕನ್ನಡ ಹಾಗೆ ಕಾಸರಗೋಡು ಜಿಲ್ಲೆಯ ನಟ್ಟುಗಳು ಏನಿರ್ತದೆ, ಇದರಲ್ಲಿ ಸಿಹಿ ಅಂಶ ಜಾಸ್ತಿ ಇರ್ತದೆ. ಸಕ್ಕರೆ ನ್ಯಾಚುರಲ್ ಆಗಿರುವಂತ ಸಕ್ಕರೆ 0.5% ಬರ್ತದೆ. ಸೊ ಹಾಗೆ ಇದು ನಮ್ಗೆ ಇದರ ಫುಡ್ ಸೇಫ್ಟಿ ನಾವು ಇದನ್ನ ಅನಾಲಿಸಿಸ್ ಮಾಡುವಾಗ ನಮ್ಗೆ ಸಿಕ್ಕಿದಂತ ನ್ಯೂಟ್ರಿಯೆಂಟ್ ಫ್ಯಾಕ್ಟ್. ಸೊ ಇದನ್ನ ತಿಂದವರು ಮತ್ತೆ ಇದನ್ನ ತಿನ್ನುವ ಒಂದು ಆಸೆ ಬರ್ತದೆ. ಹಾಗೆ ಇದರಲ್ಲಿ ಮುಖ್ಯವಾಗಿ ನಮ್ಮ ಪ್ರೊಸೆಸ್, ಕುರುವೇರಿ ಪ್ರೊಸೆಸ್ ಅಂದ್ರೆ ಇದರಲ್ಲಿ ಒಂದು ಸುಟ್ಟ ರೀತಿಯ ರುಚಿ ಹಾಗೂ ಹಳೆಯ ಒಂದು ನಮ್ಮ ಮೆಮೊರಿಯನ್ನ ಇದು ಮೆಲ್ಕ್ ಆಗ್ತದೆ. ಹಳೆ ನಮ್ಮ ಸುಟ್ಟ ರೀತಿ ಅಜ್ಜಿ ಅಥವಾ ತಾಯಿ ಮಾಡುವ ರೀತಿಯ ಒಂದು ರುಚಿ ಇದರಲ್ಲಿ ಉಂಟು. ಹಾಗಾಗಿ ಇದು ನಮ್ಮನ್ನು ಫಸ್ಟ್ ಶುರುವಿನ ದಿವಸಗಳಲ್ಲಿ ನಾವು ಇದನ್ನ ಮಾರಾಟ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೇವೆ.
ಸೊ ಈಗ ನಮಗೆ ಈಗ ಇದನ್ನ ನಮ್ಮನ್ನು ಹುಡುಕಿಕೊಂಡು ಬರ್ತಾರೆ, ಯಾಕಂದ್ರೆ ನಮ್ದು ಆಲ್ರೆಡಿ ಈಗ ಇನ್ನು ತಕೊಂಡು ಹೋಗುವವರು ಕೂಡ ಕಷ್ಟಪಡುವುದು ಬೇಡ, ಅವರ ಮನೆ ಬಾಗಿಲಿಗೆ ನಾವು ಇದನ್ನು ತಲುಪಿಸ್ಬೇಕು ಅಂತ www.kurveri.com ಹೇಳುವ ವೆಬ್ಸೈಟ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ದೇವೆ. ಈಗ ಅದರ ಮುಖಾಂತರ ಕೂಡ ಆನ್ಲೈನ್ ಸೇಲ್ಸ್ ಆಗ್ತದೆ. ಸೊ ಇಲ್ಲಿ ನೀವು ನೋಡುವಂತದ್ದು ಈಗ ನಮ್ಮ ಇದರಲ್ಲಿ ಒಂದು ಪ್ರಾಡಕ್ಟ್ಗಳು ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ಹೋಲ್ ಕ್ಯಾಶ್ಯೂ ಅಂತ ಬರ್ತದೆ, ಅಂದ್ರೆ ಇಡೀ ಬೀಜ. ಇದು ಸಾಧಾರಣ 210 ರೇಂಜ್ ಇಂದ 220 ರೇಂಜ್ ಆ ಸೈಜ್ ಅಲ್ಲಿ ಉಂಟು ಇದು. ಸೊ ಇದು ನಿಮ್ಗೆ ಆನ್ಲೈನ್ ಅಲ್ಲಿ ಲಭ್ಯ ಉಂಟು, ಹಾಗೆ ನಮ್ಮ ಹತ್ರ ಕೂಡ ಲಭ್ಯ ಉಂಟು. ಮರಿಕೆ ಸ್ಟೋರ್ಸ್, ಬಟ್ ಅಂಡ್ ಬಟ್ ಗಳಲ್ಲಿ ಲಭ್ಯ ಉಂಟು. ಮತ್ತೆ ಇದರಲ್ಲಿ ಇನ್ನೊಂದು 2 ಪೀಸ್ ಕ್ಯಾಶ್ಯೂ ಅಂತ ಉಂಟು, ಇದು 2 ಭಾಗ. ಹಾಗೆ ನಮ್ಮ ಹತ್ರ ಇದರಲ್ಲಿ ಈಗ ಹೀಗೆ ಶುರುವಿಗೆ 1-2 ಪ್ರಾಡಕ್ಟ್ ಗಳನ್ನ ಮಾತ್ರ ನಾವು ಶುರು ಮಾಡಿದ್ದು. ಇವತ್ತು ನಮ್ಮ ಕೈಯಲ್ಲಿ 17ರಿಂದ 18 ವಿಭಿನ್ನವಾದ ಪ್ರಾಡಕ್ಟ್ ಉಂಟು. ಈಗ ಹೊಸತಾಗಿ ಮತ್ತೊಂದು ಪ್ರಾಡಕ್ಟ್ ಅನ್ನು ನಾವು ಇನ್ನೋವೇಷನ್ ಮಾಡಿದ್ದೇವೆ. ಇದು ಪಕ್ಕ ನಮ್ಮ ಅಜ್ಜಿಯ ಸಾವಿನ ನೆನಪನ್ನ ನಮಗೆ ತಂದೆ ತರ್ತದೆ ಅಂತ 100ಕ್ಕೆ 100 ನನ್ನ ಧೈರ್ಯ ಇದೆ. ಯಾಕಂದ್ರೆ ಇದು ಸುಟ್ಟ ಬೀಜ. ಸೊ ಇದನ್ನ ಕೂಡ ಈಗ ಆನ್ಲೈನ್ ಅಲ್ಲಿ ಈಗ ಏನೊಂದು 2-3 ದಿವಸದಲ್ಲಿ ಆನ್ಲೈನ್ ಅಲ್ಲಿ ಲಭ್ಯ ಇದೆ. ಹಾಗೂ ಬೇರೆ ನಮ್ಮ ಹೋಲ್ಸೇಲರ್ಸ್ ಕೂಡ ನಾವು ಇದನ್ನ ಕೊಡ್ತೇವೆ ಮುಂದಿನ ದಿನಗಳಲ್ಲಿ. ಸೊ ಇದು ನಮ್ಮದೊಂದು ಪ್ರೀಮಿಯಂ ಪ್ರಾಡಕ್ಟ್. ಇದು ಏನು ಸುಟ್ಟ ಬೀಜ, ಇದು ಎಲ್ಲಿಯೂ ಸಿಗುದಿಲ್ಲ, ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಲ್ಲಿಯೂ ಸಿಗುದಿಲ್ಲ, ಭಾರಿ ಕಷ್ಟ ಸಿಕ್ಕಿ ನಾವು ಎಲ್ಲಿಯಾರು ಮನೆಯಲ್ಲಿ ಮಾಡ್ಬೇಕು ಅಥವಾ ಎಲ್ಲಿಂದಾರು ತರಿಸಿಕೊಳ್ಬೇಕು. ಇದು ಕೂಡ ಕುರ್ವೇರಿ ಕ್ಯಾಶ್ಯೋದಲ್ಲಿ ಅವೈಲಬಿಲಿಟಿ ಇದೆ ಇದು. ಹಾಗೆ ಇದನ್ನು ಶುರು ಮಾಡಿದ ಮೇಲೆ ನಾವು ಒಂದು 2-3 ಪ್ರಾಡಕ್ಟ್ ಮಾತ್ರ ಶುರು ಮಾಡಿದ್ದು. ಇವತ್ತು ಆಲ್ರೆಡಿ 16ರಿಂದ 17 ವಿಭಿನ್ನ ಪ್ರಾಡಕ್ಟ್ಗಳು ನಮ್ಮ ಹತ್ರ ಅವೈಲಬಿಲಿಟಿ ಇದೆ. ಅದೀಗ ಇದರಲ್ಲಿ ನಮ್ಮ ಹತ್ರ ಆಲ್ರೆಡಿ ಒಂದು 7 ರೇಂಜಿನ ಫ್ಲೇವರ್ಗಳು ಉಂಟು. ಬೇರೆ ಬೇರೆ ತರದ ಇದರಲ್ಲಿ ಫ್ಲೇವರ್ಗಳು ಉಂಟು. ಇದರಲ್ಲಿ ಉಪ್ಪು ಹಾಕಿದ್ದುಂಟು, ಮೆಣಸು ಮತ್ತೆ ಬೆಳ್ಳುಳ್ಳಿ ಹಾಕಿದಂಥದ್ದುಂಟು, ಮತ್ತೆ ಏನು ಈ ಪುದೀನ ಮತ್ತೆ ಹಸಿ ಮೆಣಸು ಹಾಕಿದಂಥದ್ದುಂಟು, ಮತ್ತೆ ಒಳ್ಳೆ ಮೆಣಸಿನದುಂಟು, ಚಾಟ್ ಮಸಾಲ ಉಂಟು. ಹಾಗೆ ಮತ್ತೆ ಇದೆ ತಂದೂರಿ ಉಂಟು, ತಂದೂರಿ ಕ್ಯಾಶ್ಯೂ ಉಂಟು, ಮತ್ತೆ ಹನಿ ಕ್ಯಾಶ್ಯೂ ಅಂತ ಒಂದು ಜೇನಿನ ಒಂದು ಫ್ಲೇವರ್ನ ಕ್ಯಾಶ್ಯೂ ಉಂಟು. ಇದೆಲ್ಲ ಯಾವುದೇ ಒಂದು ಇದಕ್ಕೆ ಕೆಮಿಕಲ್ಗಳ ಅಥವಾ ಯಾವುದೇ ಒಂದು ನಾವು ಎಣ್ಣೆಯನ್ನು ಕೂಡ ಬಳಸುದಿಲ್ಲ. ನ್ಯಾಚುರಲ್ ಏನು ನಮ್ಮಲ್ಲಿ ಲಭ್ಯವಿರ್ತದೆ ಮಸಾಲೆಗಳು, ಅದನ್ನ ಮಾತ್ರ ನಾವು ಹಾಕಿ ಮಾಡುವಂತದ್ದು. ಇದನ್ನ ನಾವು ವಿತೌಟ್ ಆಯಿಲ್, 0 ಆಯಿಲ್ ಹಾಕಿ ನಾವು ಮಾಡ್ತೇವೆ. ಸೊ ಅದು ಈಗ ತುಂಬಾ ಪ್ರಚಲಿತದಲ್ಲಿ ಉಂಟು. ಹಾಗೆ ಆನ್ಲೈನ್ ಅಲ್ಲಿ ಕೂಡ ಸೇಲ್ಸ್ ಉಂಟು. ಅದೇ ನಾವು ಇದನ್ನ 2022ರಲ್ಲಿ ನಾವು ಇದನ್ನ ನಮಗಿದು ಚಾಲೆಂಜ್ ಅಂತ ಅನ್ಸ್ಲಿಲ್ಲ. ಯಾಕಂತಂದ್ರೆ ನಾವು ಇದೊಂದು ಆಕ್ರೋಶದಲ್ಲಿ ನಾವು ಇದನ್ನ ಹುಟ್ಟು ಹಾಕಿದ ಸಂಸ್ಥೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಬೆಳೆದು ಇದನ್ನ ಮಾಡಿ ನಮಗೆ ಇದರಲ್ಲಿ ಏನು ಉಳಿತಾಯ ಆಗ್ಲಿಲ್ಲಲ್ಲ ಅಂತ ಒಂದು ಭಾರಿ ಒಂದು ಸಿಟ್ಟು, ಬೇಸರ ನಮ್ಮ ಮೇಲೆ, ನಮಗೆ ಬೇರೆ ಯಾರ ಮೇಲೆ ಅಲ್ಲ, ನಮ್ಮ ಮೇಲೆ ನಮಗೆ ಬೇಸರ. ಸೊ ನಾವು ಎಲ್ಲಿಯೋ ತಪ್ಪು ಹೆಜ್ಜೆ ಇಟ್ನ ಈ ಗೇರು ಕೃಷಿ ಮಾಡಿ ಅಂತ ನಮಗೊಂದು ಮನಸ್ಸಲ್ಲಿ ಆಯ್ತು. ಸೊ ಆ ನಂತರ ನಾವು ಏನ್ ಮಾಡಿದ್ವಿ, ನಮಗೆ ರಾ ಮೆಟೀರಿಯಲ್ ನಮ್ಮ ಹತ್ರ ಉಂಟು, ಗೇರು ಬೀಜ, ಕಚ್ಚಾ ಗೇರು ಬೀಜ ನಮ್ಮ ಹತ್ರ ಉಂಟು. ಇದರ ಟೆಕ್ನಾಲಜಿ ಮಾತ್ರ ನಮಗೆ ಟ್ರಾನ್ಸ್ಫರ್ ಆಗ್ಬೇಕಾದ್ದು. ಅದನ್ನು ನಾವು ಯೂಟ್ಯೂಬ್ ಅಲ್ಲಿ ನೋಡಿ ಮತ್ತೆ ಸ್ವಲ್ಪ ICR DCR ಇನ್ಸ್ಟಿಟ್ಯೂಷನ್ ಹತ್ರ ಕೇಳಿ ನಾವು ತಗೊಂಡದ್ದು. ಮತ್ತೆ ನಾವು ಟ್ರೈನಿಂಗ್ ಹೋಗಿರ್ತೇವೆ, ಅದು ಪುಣೆಯಲ್ಲಿ ಹೋಗಿರ್ತೇವೆ. ಮತ್ತೆ ನಾವು ಗುಜರಾತ್ ಮ್ಯಾಕ್ಸಿಮ್ ಇಂಜಿನಿಯರಿಂಗ್ ಅಂತ ಒಂದು ಕಂಪನಿ ಉಂಟು, ಅವರ ಹತ್ರ ಟ್ರೈನಿಂಗ್ ಪಡ್ಕೊಳ್ತೇವೆ. ನಾವು ಅಲ್ಲಿಂದ ಹೋಗಿ ಟ್ರೈನಿಂಗ್ ಪಡ್ಕೊಂಡು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಮತ್ತೆ ನಮಗೆ ಬೈ ಲಕ್ PMFME ಸ್ಕೀಮ್ ಅಲ್ಲಿ ನಮಗೆ 25-26ನೇ ಸಾಲಿನ ವರ್ಷದಲ್ಲಿ ನಮಗೆ PMFME ಸ್ಕೀಮ್ ಸ್ಯಾಂಕ್ಷನ್ ಆಗಿರ್ತದೆ. 6 ತಿಂಗಳಲ್ಲಿ ನಮಗೆ ಅದು ಹೊಸ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು. ಅದೇ ನಾವು ಈ ಉದ್ಯಮವನ್ನ ಶುರು ಮಾಡುವಾಗ ತುಂಬಾ ಕಲ್ತಿದ್ದೇವೆ. ಯಾಕಂದ್ರೆ ಇದು ನಮಗೆ ಒಂದು ಜೀವನದ ಒಂದು ಪಾಠ. ಇದರಲ್ಲಿ ನಮ್ಮ ಒಂದು ಅಭಿವೃದ್ಧಿ ಕೂಡ ಆಗಿದೆ. ನಾವು ಇದರಲ್ಲಿ ಅಭಿವೃದ್ಧಿ ಕೂಡ ಆಗಿದ್ದೇವೆ. ನಾವು ಇದನ್ನ ಕೇವಲ ಒಂದು 80,000 ರೂಪಾಯಿಯ ಬಂಡವಾಳದಲ್ಲಿ ನಾವು ಇದನ್ನ ಶುರು ಮಾಡಿದ್ವಿ. ಆ 80,000ದ ಬಂಡವಾಳ ಏನನ್ನ ನಾವು ಹಾಕಿರ್ತೇವೆ ಅದು 2.5 ಲಕ್ಷದ ರೂಪದಲ್ಲಿ ಅದು ಕನ್ವರ್ಟ್ ಆಗಿ ನಮ್ಗೆ ಸಿಕ್ಕಿತ್ತು. ಸೊ 2.5 ಲಕ್ಷ ರೂಪಾಯಿ ಸಿಕ್ಕಿದ್ರು ಅದು ನಮ್ಮ ಕೆಲಸಗಾರರಿಗೆ ಮತ್ತೆ ಅಷ್ಟು ಕುಟುಂಬದವರು ನಮ್ಮ ಜೊತೆಗಿದ್ದ. ಇದು
ಹಣ ಮಾಡುವ ಉದ್ದೇಶ ಅಲ್ಲ, ಇದರಲ್ಲಿ ಹಣ ಮಾಡುವ ಉದ್ದೇಶ ಅಲ್ಲ. ಸೋಷಿಯಲ್ ಸೆಕ್ಯೂರಿಟಿ. ಇವತ್ತು ಈ ಉದ್ಯಮ ಮಾಡಿದ್ರೆ ಇವಾಗ ನಮ್ಮಿಂದಾಗಿ ಒಂದು 10 ಕುಟುಂಬ ದವರಿಗೆ ಒಂದು ಜೀವನಕ್ಕೆ ದಾರಿ ಆಯ್ತು, ಉದ್ಯೋಗಕ್ಕೆ ದಾರಿ ಆಯ್ತು. ಸೊ ಅದು ನಮಗೆ ನೆಮ್ಮದಿ ಇದೆ. ಹಾಗೆ ಸಣ್ಣ ರೀತಿಯಲ್ಲಿ ಆದ ಸಂಸ್ಥೆ ಇವತ್ತು 2 ಡಿಜಿಟ್ನಷ್ಟು ನಾವು ಮೇಲೆ ಹೋಗಿದ್ದೇವೆ. ಸೊ ಮುಂದಿನ ಬರುವ ವರ್ಷಗಳಲ್ಲಿ ಹಾಗೆ ನಮ್ಮ ಬಿಸ್ನೆಸ್ ಇನ್ನು ಮೇಲೆ ಹೋಗ್ತದೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ.